ಹಲೋ ಎವ್ರಿವನ್, ಇದು ನವೋದಯ ಫೌಂಡೇಶನ್ ಅರ್ಪಿಸುತ್ತಿರುವ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಯುಪಿಎಸ್ಸಿ, ಕೆಪಿಎಸ್ಸಿ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ ಆಯೋಜಿಸಲಾಗ್ತಿದೆ. ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ನಮ್ಮ ವೆಬ್ಸೈಟ್ navodayafundation.in ಗೆ ಲಾಗಿನ್ ಆಗಬಹುದು ಅಥವಾ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕಾಲ್ ಮಾಡಿ ವಿವರವನ್ನು ಪಡಿಬಹುದು. ಇಂದಿನ ಒಂದು ವಿಡಿಯೋದಲ್ಲಿ ನಾವು UN ಪ್ರಿನ್ಸಿಪಲ್ಸ್ ಫಾರ್ ಪೀಪಲ್ ವಿತ್ ಡಿಸಬಿಲಿಟೀಸ್ ಎನ್ನುವಂತಹ ಒಂದು ಟಾಪಿಕ್ ಅನ್ನು ನಾವು ನೋಡ್ತಾ ಹೋಗ್ತೀವಿ. ಇದು GS ಪೇಪರ್ 2 ನಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ. ಸೊ ಈ ದಿನ ನಾವೇನು ಡಿಸ್ಕಸ್ ಮಾಡ್ತೀವಿ, ಇದು ಮೇನ್ಸ್ ಓರಿಯೆಂಟೆಡ್ ಆಗಿರುತ್ತೆ. ಸೊ ಪ್ರಿಲಿಮ್ಸ್ ನಲ್ಲಿ ಇದರ ಮೇಲೆ ಕೇಳುವಂತಹ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ. ಸೊ ವಾಟ್ ಎವರ್ ವಿ ಡಿಸ್ಕಸ್ ಇನ್ ದಿಸ್ ವಿಡಿಯೋ, ಇಟ್ ಈಸ್ ಓನ್ಲಿ ಫಾರ್ ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದ. ಇದರಿಂದ ನೀವು ಪ್ರಿಲಿಮ್ಸ್ ನಲ್ಲಿ ಇದ್ರ ರಿಲೇಟೆಡ್ ಯಾವುದಾದ್ರೂ ಕ್ವೆಶನ್ಸ್ ಬಂದರೆ ಈಸಿಯಾಗಿ ಟ್ಯಾಕಲ್ ಮಾಡ್ಬೋದು. ಏನಿದು UN ಪ್ರಿನ್ಸಿಪಲ್ಸ್ ಫಾರ್ ಪೀಪಲ್ ವಿತ್ ಡಿಸಬಿಲಿಟೀಸ್ ಅಂತ ಹೇಳಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋದಲ್ಲಿ. ಏನಕ್ಕೆ ಇದು ನ್ಯೂಸ್ನಲ್ಲಿ ಇದೆ ಅಂತ ಹೇಳಿದರೆ, ಯಾರ್ಯಾರು ಡಿಸಬಿಲಿಟೀಸ್ ಪೀಪಲ್ ಇದ್ದಾರೆ, ಪೀಪಲ್ ವಿತ್ ಡಿಸಬಿಲಿಟೀಸ್ ಅಂತಂದರೆ ವಿಕಲಾಂಗತೆ ಹೊಂದಿರುವಂತಹ ಜನರು, ಅಂಗವೈಕಲ್ಯವನ್ನು ಹೊಂದಿರುವಂತಹ ಜನರು, ಯಾರ್ಯಾರು ಈ ಪೀಪಲ್ಸ್ಗಳಿದ್ದಾರೆ. ಸೊ ಇವರುಗಳಿಗೆ UN ಏನು ಮಾಡಿದೆ ಅಂತ ಹೇಳಿದರೆ, ಯುನೈಟೆಡ್ ನೇಷನ್ಸ್ ಗೈಡ್ಲೈನ್ಸ್ ಅನ್ನ ರಿಲೀಸ್ ಮಾಡಿದೆ. ಸೊ ಇಟ್ ಈಸ್ ಕಾಲ್ಡ್ ಫಸ್ಟ್ ಎವರ್ ಗೈಡ್ಲೈನ್ಸ್ ಅಂತ ಹೇಳ್ತೀವಿ. ಏನು PWD ಕ್ಯಾಂಡಿಡೇಟ್ಸ್ಗಳಿದ್ದಾರೆ, ಪರ್ಸನ್ಸ್ಗಳು, ಇವರಿಗೋಸ್ಕರ ರಿಲೀಸ್ ಮಾಡ್ತಿರುವಂತಹ ಫಸ್ಟ್ ಎವರ್ ಗೈಡ್ಲೈನ್ಸ್ ಅಂತ ಯುನೈಟೆಡ್ ನೇಷನ್ಸ್ ರಿಲೀಸ್ ಮಾಡಿರುವಂಥದ್ದು. ಹಾಗೆ ಇವ್ರಿಗೆ ಅಂತ ಇರುವ ಗೈಡ್ಲೈನ್ಸ್ ಇದು ಫಸ್ಟ್ ಕೈಂಡ್ ಆಫ್ ಥಿಂಗ್ ಅಂತ ಹೇಳ್ತೀವಿ. ಸೊ ಏನಕ್ಕೋಸ್ಕರ UN ಈ ಗೈಡ್ಲೈನ್ಸ್ ಅನ್ನ ರಿಲೀಸ್ ಮಾಡಿದೆ ಅಂತ ಹೇಳಿದ್ರೆ, ಇವರಿಗೆ ಸೋಷಿಯಲ್ ಜಸ್ಟಿಸ್ ಏನಿದೆ ಅಂದರೆ ಸಾಮಾಜಿಕವಾಗಿ ಅವರಿಗೆ ಸಿಗಬೇಕಾಗಿರುವಂತಹ ನ್ಯಾಯವನ್ನ ಈಸಿಯಾಗಿ ಪಡ್ಕೊಳ್ಳೋದಕ್ಕೋಸ್ಕರ ಈ ಗೈಡ್ಲೈನ್ಸ್ ಅನ್ನ ರಿಲೀಸ್ ಮಾಡಿರೋದು. ಸೊ ಮೇನ್ ಥಿಂಗ್ ಏನಂತಂದ್ರೆ, ಆಸ್ ಐ ಸೆಡ್, ಏನು ಜಸ್ಟಿಸ್ ಸಿಸ್ಟಮ್ ಇದೆ, ಏನು ನಮ್ಮಲ್ಲಿ ನ್ಯಾಯ ವ್ಯವಸ್ಥೆ ಇದೆ, ನ್ಯಾಯಾಂಗ ವ್ಯವಸ್ಥೆ ಇದೆ, ಅದು ಕೇವಲ ನಮ್ಮಲ್ಲಿ ಮಾತ್ರ ಅಲ್ಲ, ಅರೌಂಡ್ ದ ವರ್ಲ್ಡ್, ಜಗತ್ತಿನಾದ್ಯಂತ ಅವರಿಗೆ ಈ ನ್ಯಾಯ ವ್ಯವಸ್ಥೆ ಈಸಿಯಾಗಿ ಅವರಿಗೆ ದೊರಕಬೇಕು ಎನ್ನುವಂತಹ ಒಂದು ನಿಟ್ಟಿನಿಂದ ಈ UN ಈ ಗೈಡ್ಲೈನ್ಸ್ ಅನ್ನ ಸೋಷಿಯಲ್ ಜಸ್ಟಿಸ್ ಅವರಿಗೆ ಈಸಿಯಾಗಿ ಆಕ್ಸೆಸಬಲ್ ಆಗಬೇಕು ಅಂತ ಹೇಳಿ PWD ಕ್ಯಾಂಡಿಡೇಟ್ಸ್ಗೆ ಈ ಗೈಡ್ಲೈನ್ಸ್ ಅನ್ನ ರಿಲೀಸ್ ಮಾಡಿರೋ ಅಂಥದ್ದು. ಈ ಟೋಟಲ್ ಗೈಡ್ಲೈನ್ಸ್ ಎಷ್ಟಿದೆ, ಅದರಲ್ಲಿ ಏನೆಲ್ಲ ಇದೆ ಅಂತ ನೋಡೋದಾದ್ರೆ, ಇದು ಒಂದು ಔಟ್ಲೈನ್ ಅನ್ನ ಕೊಟ್ಟಿದೆ. ಅದರಲ್ಲಿ ಟೋಟಲ್ ದೇರ್ ಆರ್ 10 ಪ್ರಿನ್ಸಿಪಲ್ಸ್, 10 ತತ್ವಗಳನ್ನ ಈ ಗೈಡ್ಲೈನ್ಸ್ ಹೊಂದಿರೋ ಅಂಥದ್ದು. ಹಾಗೇನೆ ಇದು ಕೇವಲ ತತ್ವವನ್ನ ಮಾತ್ರ ಹೊಂದಿರೋದಲ್ಲ, ಅದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂತನೂ ಕೂಡ ಸ್ಟೆಪ್ಸ್ ಫಾರ್ ಇಂಪ್ಲಿಮೆಂಟೇಷನ್ ಅನ್ನು ಕೂಡ ಡೀಟೇಲ್ ಆಗಿ ಈ ಒಂದು ಗೈಡ್ಲೈನ್ ಹೊಂದಿರೋ ಅಂಥದ್ದು. ಹಾಗಾಗಿ ಇದು ನ್ಯೂಸ್ ನಲ್ಲಿ ಇದೆ. ಹಾಗಿದೆ ಆ 10 ತತ್ವಗಳು, ಆ 10 ಪ್ರಿನ್ಸಿಪಲ್ಸ್ ಯಾವುದು ಅಂತ ನಾವು ಈಗ ನೋಡ್ತಾ ಹೋಗೋಣ. ಸೊ ಮೊದಲನೇ ತತ್ವ ಅಥವಾ ಫಸ್ಟ್ ಪ್ರಿನ್ಸಿಪಲ್ ಅಂತ ನಾವು ನೋಡೋದಾದ್ರೆ, ಯಾರೆಲ್ಲ PWD ಪೀಪಲ್ಗಳಿದ್ದಾರೆ, ದಟ್ ಈಸ್ ಪರ್ಸನ್ ವಿತ್ ಡಿಸಬಿಲಿಟೀಸ್ ಯಾರೆಲ್ಲ ಇದ್ದಾರೆ, ಅವರಿಗೆ ಯಾವುದೇ ಒಂದು ನ್ಯಾಯವನ್ನ, ಯಾವುದೇ ಒಂದು ಜಸ್ಟಿಸ್ನ ಅವರು ಜಸ್ಟ್ ಡಿಸೇಬಲ್ಡ್ ಪೀಪಲ್ ಅಂದರೆ ಅವರ ಅಂಗ ವೈಫಲ್ಯತೆಯಿಂದ ಬಳಲ್ತಿರೋರು ಅಂತ ಹೇಳಿ ಅವರಿಗೆ ಯಾವುದೇ ಒಂದು ನ್ಯಾಯವನ್ನ ಡಿನೈ ಮಾಡೋ ಹಾಗಿಲ್ಲ, ಅಂದರೆ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ, ಇಗ್ನೋರ್ ಮಾಡೋ ಹಾಗಿಲ್ಲ ಅಂತ ಹೇಳಿ ಫಸ್ಟ್ ಪ್ರಿನ್ಸಿಪಲ್ ಹೇಳೋ ಅಂಥದ್ದು. ಅವರಿಗೂ ಕೂಡ ಈಕ್ವಲ್ ಆಗಿ ಜಸ್ಟಿಸ್ ಸಿಗಬೇಕು. ಸೊ ಇಟ್ ಶುಡ್ ನಾಟ್ ಬಿ ಡಿನೈಡ್, ಅವರಿಗೆ ಅದನ್ನ ನೆಗ್ಲೆಕ್ಟ್ ಮಾಡುವಂತಿಲ್ಲ, ಡಿನೈ ಮಾಡುವಂತಿಲ್ಲ, ನಿರಾಕರಿಸುವಂತಿಲ್ಲ. ಇದು ಪ್ರಿನ್ಸಿಪಲ್ ನಂಬರ್ 1. ವಾಟ್ಸ್ ದ ಪ್ರಿನ್ಸಿಪಲ್ ನಂಬರ್ 2? ಹಾಗಾದ್ರೆ ಎರಡನೇ ಪ್ರಿನ್ಸಿಪಲ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, PWD ಕ್ಯಾಂಡಿಡೇಟ್ಸ್ಗಳಿಗೆ ಯಾವುದೇ ಒಂದು ತಾರತಮ್ಯ ಇಲ್ಲದೆ, ವಿತೌಟ್ ಎನಿ ಡಿಸ್ಕ್ರಿಮಿನೇಷನ್, ಯಾವುದೇ ಒಂದು ಭೇದ ಭಾವ ಇಲ್ಲದೆ ಎಲ್ಲ ಒಂದು ಸೌಲಭ್ಯಗಳು ಕೂಡ, ಎಲ್ಲ ಫೆಸಿಲಿಟೀಸ್ ಮತ್ತೆ ಸೇವೆಗಳು, ಎಲ್ಲ ಸೌಲಭ್ಯಗಳು ಮತ್ತು ಸೇವೆಗಳು ಅವರಿಗೆ ಯೂನಿವರ್ಸಲಿಯಾಗಿ ಸಿಗಬೇಕು. ಅಂದರೆ ಕೇವಲ ಒಂದು ಪ್ಲೇಸಲ್ಲಿ ಮಾತ್ರ ಅಲ್ಲ, ಅವರು ಯಾವ ಯಾವ ಜಾಗಕ್ಕೆ ಹೋಗ್ತಾರೆ ಆ ಎಲ್ಲ ಪ್ರದೇಶಗಳಲ್ಲೂ ಕೂಡ ಯೂನಿವರ್ಸಲಿಯಾಗಿ ಅವರಿಗೆ ಈಸಿಯಾಗಿ ಎಲ್ಲ ಫೆಸಿಲಿಟೀಸ್ ಆ್ಯಂಡ್ ಸರ್ವಿಸಸ್ ಯಾವುದೇ ಭೇದ ಭಾವದೆ ಇಲ್ಲದೆ ವಿತೌಟ್ ಡಿಸ್ಕ್ರಿಮಿನೇಷನ್ ಸಿಗಬೇಕು. ಇದು ಪ್ರಿನ್ಸಿಪಲ್ ನಂಬರ್ 2. ಆ್ಯಂಡ್ ದ ಥರ್ಡ್ ಪ್ರಿನ್ಸಿಪಲ್ ಸೇಸ್, PWD ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಅದರಲ್ಲಿ ಮಕ್ಕಳು ಕೂಡ ಇನ್ಕ್ಲೂಡ್ ಆಗಿದ್ದಾರೆ. ಯಾವೆಲ್ಲ ಮಕ್ಕಳಿಗೆ ಡಿಸಬಿಲಿಟೀಸ್ ಇದೆ ಅವರನ್ನು ಸೇರಿಸಿ ಹೇಳುವಂತಿರೋದು, ಅವರಿಗೆ ಅಪ್ರೋಪ್ರಿಯೇಟ್ ಆಗಿ ಅಕಾಮಡೇಷನ್ಸ್ ಹೊಂದುವಂತಹ ಒಂದು ರೈಟ್ ಇದೆ. ಅಂದರೆ ಅವರಿಗೆ ತಂಗುವಂತಹ ಒಂದು ಸ್ಥಾನ, ಅವರೆಲ್ಲಾದ್ರೂ ಬೇರೆ ಕಡೆ ಹೋದಾಗ ಅವರು ಉಳ್ಕೊಳ್ಳೋದಕ್ಕೋಸ್ಕರ ಏನು ಅಕಾಮಡೇಷನ್ಸ್ ಇದೆ ಅದು ಪ್ರೊಸೀಜರಲ್ ಪ್ರಕಾರ ಅವ್ರಿಗೂ ಕೂಡ ರೈಟ್ಸ್ ಇದೆ, ಅಪ್ರೋಪ್ರಿಯೇಟ್ ರೈಟ್ಸ್ ಇದೆ ಅಂತ ಹೇಳಿ ಪ್ರಿನ್ಸಿಪಲ್ 3 ಹೇಳುವಂಥದ್ದು. ಪ್ರಿನ್ಸಿಪಲ್ 4 ಏನು ಹೇಳುತ್ತೆ ಅಂತ ಹೇಳಿದ್ರೆ, ಏನು ನಮ್ಗಳಿಗೆಲ್ಲ ಏನು ನಾರ್ಮಲ್ ಪೀಪಲ್ಸ್ಗಳಿಗೆ ಹೇಗೆ ಇನ್ಫಾರ್ಮೇಷನ್ ಅನ್ನ, ಲೀಗಲ್ ನೋಟಿಸ್ ಅನ್ನ ಈಸಿಯಾಗಿ ಪಿಟಿಷನ್ ಮೂಲಕ ಕೊಟ್ಟು ನಮಗೆ ಹೇಗೆ ನಾರ್ಮಲ್ ಪೀಪಲ್ಸ್ಗಳಿಗೆ
ಇನ್ಫಾರ್ಮೇಶನ್ ಲಭ್ಯ ಆಗುತ್ತೋ ಟೈಮ್ಲಿ ಮ್ಯಾನರಲ್ಲಿ, ಅದೇ ರೀತಿ PWD ಕ್ಯಾಂಡಿಡೇಟ್ಸ್ಗಳಿಗೂ ಕೂಡ ಸಮಾನತೆಯ ಹಕ್ಕಿದೆ. ಯಾವುದೇ ರೀತಿಯಾದಂತಹ ಲೀಗಲ್ ನೋಟಿಸಸ್ಗಳಾಗಿರ್ಬೋದು, ಹಾಗೆ ಅವರು ಕೇಳುವಂತಹ ಇನ್ಫಾರ್ಮೇಶನ್ಗಳು ಏನಿದೆ ಅದನ್ನ ಟೈಮ್ಲಿ ಬೌಂಡ್ ಮ್ಯಾನರ್ ಅಲ್ಲಿ ಈಕ್ವಲ್ ಬೇಸಿಸ್, ಎಲ್ಲರಿಗೂ ಹೇಗೆ ಈಕ್ವಲ್ ಬೇಸಿಸ್ ಮೇಲೆ ದೊರೆಯುತ್ತೋ ಇನ್ಫಾರ್ಮೇಶನ್ಸ್ಗಳು, ಲೀಗಲ್ ನೋಟಿಸ್ಗಳು, ಇವ್ರಿಗೂ ಕೂಡ ಅದನ್ನ ಪಡ್ಕೊಳ್ಳುವಂತಹ ಸಮಾನತೆಯ ಹಕ್ಕಿದೆ ಅಂತ ಹೇಳಿ ಪ್ರಿನ್ಸಿಪಲ್ 4 ಹೇಳುವಂಥದ್ದು. ಸೊ ನಂತರ ಪ್ರಿನ್ಸಿಪಲ್ 5ನ ನಾವು ನೋಡೋದಾದ್ರೆ, ಇಂಟರ್ನ್ಯಾಷನಲ್ ಲಾನಲ್ಲಿ ಹಲವಾರು ಸೇಫ್ ಗಾರ್ಡ್ಸ್ಗಳನ್ನು ಹೊಂದಿರುತ್ತೆ. ಅಂದರೆ ನಾರ್ಮಲ್ ಪೀಪಲ್ಸ್ಗಳಿಗೆ ಯಾವ ರೀತಿಯಾಗಿ ಸೇಫ್ ಗಾರ್ಡನ್ನು ಮಾಡಬೇಕು, ಲೈಕ್ ಪೀಪಲ್ಸ್ಗಳಿಗೆ ಸಮಾನತೆ ಇರಬೇಕು, ಅವರಿಗೆ ಡಿಸ್ಕ್ರಿಮಿನೇಷನ್ ಆಗಬಾರ್ದು, ಎಕ್ಸ್ಪ್ಲೋಟೇಷನ್ ಆಗಬಾರ್ದು, ಹ್ಯೂಮನ್ ಟ್ರಾಫಿಕ್, ಈ ರೀತಿ ಹಲವಾರು ರೀತಿಯಾದಂತಹ ಇಂಟರ್ನ್ಯಾಷನಲ್ ಲಾಸ್ಗಳು ಹ್ಯುಮ್ಯಾನಿಟಿ ಕನ್ಸರ್ನಿಂದ ಇರುವಂಥದ್ದು. ಹ್ಯೂಮನ್ಸ್ಗಳನ್ನು ಸಂರಕ್ಷಣೆ ಮಾಡೋದ್ರಿಂದ ಈ ಎಲ್ಲ ಒಂದು ಸಬ್ಸ್ಟ್ಯಾಂಟಿವ್ ಆ್ಯಂಡ್ ಪ್ರೊಸೀಜರಲ್ ಸೇಫ್ ಗಾರ್ಡ್ಸ್ಗಳು ಏನಿದೆ ಇಂಟರ್ನ್ಯಾಷನಲ್ ಲಾನಲ್ಲಿ, ಹೇಗೆ ಇದು ನಾರ್ಮಲ್ ಪರ್ಸನ್ಸ್ಗಳಿಗೆ ಈಕ್ವಲ್ ಬೇಸಿಸ್ ಮೇಲೆ ಲಭ್ಯ ಆಗುತ್ತೋ ಅದು ಸೇಮ್ ಈಕ್ವಲ್ ಬೇಸಿಸ್ ಮೇಲೆ ಈ PWD ಕ್ಯಾಂಡಿಡೇಟ್ಸ್ಗಳಿಗೂ ಕೂಡ ಕೊಡಬೇಕು. ಹಾಗೆ ಈ ಏನು ನೆಸೆಸರಿ ಅಕಾಮಡೇಷನ್ಸ್ಗಳು ಇರುತ್ತೆ ಅದನ್ನ ಆ ಪ್ರತ್ಯೇಕ ರಾಜ್ಯಗಳು, ಪ್ರತ್ಯೇಕ ರಾಷ್ಟ್ರಗಳು, ಒಂದು ನೋಟ್ ಮಾಡ್ಕೊಬೇಕು, ಯಾವುದೋ ಒಂದು ಗೈಡ್ಲೈನ್ಸ್ ಅಲ್ಲಿ ಕ್ಯಾಪಿಟಲ್ ಎಸ್ ಅನ್ನ ಯೂಸ್ ಮಾಡಿ ಸ್ಟೇಟ್ ಅಂತ ಬರೆದ್ರೆ ಅದನ್ನ ಅದು ಒಂದು ಕಂಟ್ರಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ತೀವಿ. ಸ್ಮಾಲ್ ಲೆಟರ್ ಎಸ್ ಬರೆದು ಸ್ಟೇಟ್ ಅಂತ ಬರೆದ್ರೆ ಅದನ್ನ ಒಂದು ರಾಜ್ಯ ಅಂತ ಹೇಳ್ತೀವಿ. ಇಲ್ಲಿ ಸ್ಟೇಟ್ಸ್ ಮಸ್ಟ್ ಪ್ರೊವೈಡ್ ಅಂತಂದ್ರೆ ಪ್ರತಿಯೊಂದು ರಾಷ್ಟ್ರವೂ ಕೂಡ ಅಕಸ್ಮಾತ್ ಯಾವ್ದಾದ್ರು ಈಗ ವಲಸೆ ಹೋದಾಗ PWD ಕ್ಯಾಂಡಿಡೇಟ್ಸ್ ಎಲ್ಲ ಕಡೆನೂ ಇರ್ತಾರೆ. ಸೊ ಹಾಗಾಗಿ ಅವ್ರು ಏನಾದ್ರು ಅವರ ರಾಷ್ಟ್ರಕ್ಕೆ ಬಂದಾಗ ಅವ್ರಿಗೆ ನೆಸೆಸರಿ ಅಕಾಮಡೇಷನ್ಸ್ನ ಗ್ಯಾರಂಟಿ ಮಾಡುವಂತಹ ಒಂದು ಜವಾಬ್ದಾರಿಯನ್ನ ಆ ಪ್ರತ್ಯೇಕ ರಾಷ್ಟ್ರಗಳು ಅದು ಹೊತ್ಕೊಬೇಕು ಅಂತ ಹೇಳಿ ಪ್ರಿನ್ಸಿಪಲ್ 5 ಹೇಳುವಂಥದ್ದು. ಪ್ರಿನ್ಸಿಪಲ್ 6 ಏನು ಹೇಳುತ್ತೆ ಅಂತ ಹೇಳಿದ್ರೆ, PWD ಕ್ಯಾಂಡಿಡೇಟ್ಸ್ಗಳಿಗೆ ಫ್ರೀ ಆರ್ ಅಫೋರ್ಡಬಲ್ ಲೀಗಲ್ ಅಸಿಸ್ಟೆನ್ಸ್ಗಳು ಪಡ್ಕೊಳ್ಳುವಂತಹ ಹಕ್ಕಿದೆ ಅಂತ ಹೇಳಿ ಪ್ರಿನ್ಸಿಪಲ್ 6 ಹೇಳುವಂಥದ್ದು. ಅಂದರೆ ಲೀಗಲ್ ಹೆಲ್ಪನ್ನು ಅವರಿಗೆ ಫ್ರೀ ಆಗಿ ಅಥವಾ ಕಂಪ್ಯಾರಿಟಿವ್ಲಿ ಚೀಪರ್ ಪ್ರೈಸಿಗೆ ಅವ್ರು ಪಡ್ಕೊಳ್ಳುವಂತಹ ಹಕ್ಕಿದೆ ಅಂತ ಹೇಳಿ ಪ್ರಿನ್ಸಿಪಲ್ 6 ಹೇಳುತ್ತೆ. ಆ್ಯಂಡ್ ದ 7 ಸೇಸ್ ಅವ್ರಿಗೂ ಕೂಡ ಏನು ಆಡಳಿತದಲ್ಲಿ ಅಥವಾ ನ್ಯಾಯಾಂಗದಲ್ಲಿ ನಾರ್ಮಲ್ ಪೀಪಲಿಗೆ ಎಷ್ಟು ಭಾಗವಹಿಸುವಂತಹ ಹಕ್ಕಿದೆಯೋ ಅದೇ ರೀತಿಯಾದಂತಹ ಸಮಾನತೆಯ ಹಕ್ಕು ಈ PWD ಕ್ಯಾಂಡಿಡೇಟ್ಸ್ಗಳಿಗೂ ಕೂಡ ಏನು ಆಡಳಿತದಲ್ಲಿ, ನ್ಯಾಯಾಂಗದ ಒಂದು ಆಡಳಿತದಲ್ಲಿ ಪಾರ್ಟಿಸಿಪೇಟ್ ಮಾಡುವಂತಹ ಹಕ್ಕು ಈ PWD ಕ್ಯಾಂಡಿಡೇಟ್ಸ್ಗಳಿಗೂ ಇದೆ ಅಂತ ಹೇಳಿ ಪ್ರಿನ್ಸಿಪಲ್ 7 ಹೇಳುತ್ತೆ. ಹಾಗೆ 8 ಏನು ಹೇಳುತ್ತೆ ಅಂತ ಅಂದರೆ, ಯಾವುದಾದ್ರೂ ಕೂಡ ಮಾನವ ಒಂದು ಏನು ಹಕ್ಕನ್ನ ವಯೋಲೇಟ್ ಆದರೆ, ಹ್ಯೂಮನ್ ರೈಟ್ಸ್ಗಳು ವಯೋಲೇಟ್ ಆದರೆ, ಅಥವಾ ಅಲ್ಲಿ ಏನಾದರೂ ಕ್ರೈಮ್ಸ್ಗಳು ಏನಾದರೂ ನಡೆದ್ರೆ ಹೇಗೆ ನಾರ್ಮಲ್ ಪೀಪಲ್ಗಳು ಹೋಗಿ ಕಂಪ್ಲೇಂಟನ್ನು ಜಾರಿ ಮಾಡಿಬಿಟ್ಟು ಹೇಗೆ ಲೀಗಲ್ ಪ್ರೊಸೀಡಿಂಗ್ಸ್ಗಳನ್ನು ಅವರು ಇನಿಷಿಯೇಟ್ ಸ್ಟಾರ್ಟ್ ಮಾಡ್ತಾರೋ, ಸೇಮ್ ವೇ ಅವರಿಗೆ ಯಾವುದಾದ್ರೂ ಕೂಡ ಅವರಿಗಾಗಿರ್ಬೋದು ಅಥವಾ ಬೇರೆಯವರಿಗೆ ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳು ಅಲ್ಲಿ ವಯೋಲೇಟ್ ಆಗ್ತಿದೆ, ಅಲ್ಲಿ ಬ್ರೇಕ್ ಆಗ್ತಿದೆ, ಅಲ್ಲಿ ಕ್ರೈಮ್ಸ್ ಉಂಟಾಗ್ತಿದೆ ಅಂತಂದರೆ ಸೇಮ್ ವೇ ಅಲ್ಲಿ PWD ಕ್ಯಾಂಡಿಡೇಟ್ಸ್ಗಳು ಕೂಡ ಕಂಪ್ಲೇಂಟ್ಸ್ ಅನ್ನು ರಿಪೋರ್ಟ್ ಮಾಡಿ ಲೀಗಲ್ ಪ್ರೊಸೀಡಿಂಗ್ಸ್ನ ಇನಿಷಿಯೇಟ್ ಮಾಡುವಂಥ ಹಕ್ಕನ್ನು PWD ಕ್ಯಾಂಡಿಡೇಟ್ಸ್ ಹೊಂದಿದ್ದಾರೆ. ಆ್ಯಂಡ್ ದ ಪ್ರಿನ್ಸಿಪಲ್ 9 ಏನು ಹೇಳುತ್ತೆ ಅಂತ ಹೇಳಿದರೆ, ಎಫೆಕ್ಟಿವ್ ಆ್ಯಂಡ್ ರೋಬಸ್ಟ್ ಮಾನಿಟರಿಂಗ್ ಮೆಕ್ಯಾನಿಸಮ್ಸ್ ಅಂತ ಹೇಳ್ತೀವಿ. ಅಂದರೆ ಈ PWD ಕ್ಯಾಂಡಿಡೇಟ್ಸ್ಗಳು ಅಕಸ್ಮಾತ್ ಏನಾದರೂ ಕಂಪ್ಲೇಂಟ್ ಫೈಲ್ ಮಾಡಿ ಅಥವಾ ಏನಾದರೂ ಒಂದು ಪಿಟಿಷನ್ ಹಾಕಿ ಅವ್ರಿಗೆ ಏನಾದರೂ ಒಂದು ಲೀಗಲ್ ವೇನಲ್ಲಿ ಅವರಿಗೆ ಜಸ್ಟಿಸ್ ಬೇಕು ಅಂತ ಏನಾದರೂ ಹಾಕಿದರೆ ಅದಕ್ಕೆ ಪೂರಕವಾಗಿ ಪರಿಣಾಮಕಾರಿಯಾಗಿ ಫಾಸ್ಟಾಗಿ ಜಸ್ಟಿಸನ್ನು ಡೆಲಿವರ್ ಮಾಡುವಂತಹ ಒಂದು ಮೆಕ್ಯಾನಿಸಮ್ನ ಮಾನಿಟರ್ ಮಾಡಬೇಕು. ಸೊ ಇದು ಈ ಒಂದು PWD ಕ್ಯಾಂಡಿಡೇಟ್ಸ್ಗಳಿಗೆ ನ್ಯಾಯವನ್ನು ಬೇಗ ದೊರಕುವಲ್ಲಿ, ಅವರಿಗೆ ಈಸಿಯಾಗಿ ಆಕ್ಸೆಸಿಬಲ್ ಆಗುವಲ್ಲಿ ಇದು ಇಂಪಾರ್ಟೆಂಟ್ ರೋಲ್ ಆಗಿ ಸಪೋರ್ಟಿವ್ ಆಗಿ ಪ್ಲೇ ಮಾಡುತ್ತೆ ಅಂತ ಹೇಳಿ ಪ್ರಿನ್ಸಿಪಲ್ 9 ಹೇಳುವಂಥದ್ದು. ಆ್ಯಂಡ್ ಪ್ರಿನ್ಸಿಪಲ್ 10 ಏನು ಹೇಳುತ್ತೆ ಅಂತಂದರೆ, ಯಾರೆಲ್ಲ ಜನರು ಈ ಜಸ್ಟಿಸ್ ಸಿಸ್ಟಮಲ್ಲಿ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ವರ್ಕ್ ಮಾಡ್ತಿದ್ದಾರೋ ಅವರಿಗೆಲ್ಲರಿಗೂ ಕೂಡ ಪ್ರಾಪರ್ ಟ್ರೈನಿಂಗ್ ಪ್ರೋಗ್ರಾಮ್ಸನ್ನು ಪ್ರೊವೈಡ್ ಕೊಟ್ಟು ಅಲ್ಲಿ ಅವೇರ್ನೆಸ್ಸನ್ನು, ಜನಜಾಗೃತಿಯನ್ನು ಮೂಡಿಸೋದ್ರ ಮೂಲಕ PWD ಪೀಪಲ್ಸ್ಗಳಿಗೆ ಇರುವಂತಹ ಹಕ್ಕುಗಳ ಬಗ್ಗೆ ಅಡ್ರೆಸ್ ಮಾಡಿ ಅದನ್ನು ಜನರಿಗೆ ಮನವರಿಕೆಯನ್ನ ಮಾಡಬೇಕು. ಇದು ಪ್ರಿನ್ಸಿಪಲ್ 10 ಹೇಳುವಂಥದ್ದು. ಸೊ ಇಷ್ಟು ಕೂಡ UN-ನ 10 ಗೈಡ್ಲೈನ್ಸ್ ಅಂದರೆ 10 ಪ್ರಿನ್ಸಿಪಲ್ಸ್ ಆ ಒಂದು ರಿಲೀಸ್ ಮಾಡಿರುವಂತಹ ಗೈಡ್ಲೈನ್ಸ್ ಅಲ್ಲಿ ಹೊಂದಿರೋ ಅಂಥದ್ದು. ದೀಸ್ ಆರ್ ದ 10 ಪ್ರಿನ್ಸಿಪಲ್ಸ್. ಹಾಗೆ ಇದ್ರ ಜೊತೆಗೆ ಅದು ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ಕೂಡ ಡೀಟೇಲ್ ಸ್ಟೆಪ್ಪನ್ನು ಈ ಒಂದು ಗೈಡ್ಲೈನ್ಸ್ ಹೊಂದಿದೆ. ಹಾಗಿದ್ರೆ UN-ನ ಪ್ರಕಾರ ಪರ್ಸನ್ ವಿತ್ ಡಿಸಬಿಲಿಟಿ, ವೈಫಲ್ಯತೆ ಉಂಟಾಗಿರುವಂತಹ ಪರ್ಸನ್ಗಳು ಅಂದರೆ ಯಾರು, ಅದನ್ನು ಹೇಗೆ ಯುನೈಟೆಡ್ ನೇಷನ್ ಡಿಸ್ಕ್ರೈಬ್ ಮಾಡಿದೆ ಅಂತ ಹೇಳಿದೆ ನೋಡ್ತಾ ಹೋಗೋಣ.
ಏನು UN ಕನ್ವೆನ್ಷನ್ ಆನ್ ದ ರೈಟ್ಸ್ ಆಫ್ PWD ಅಂತ ಏನು ಯುನೈಟೆಡ್ ನೇಷನ್ಸ್ನ ಒಂದು ಕನ್ವೆನ್ಷನ್ ಇತ್ತು, ಅದನ್ನ 2006 ಅಲ್ಲಿ ಅಡಾಪ್ಟ್ ಮಾಡ್ಕೊಂಡಿದೆ ಈ UNCRPD ಅಂತ ಹೇಳ್ತೀವಿ ನಾವು, UNCRPD ಅಂತ ಹೇಳ್ತೀವಿ. ಇದು ಒಂದು ಯುನೈಟೆಡ್ ನೇಷನ್ ಕನ್ವೆನ್ಷನ್. ಕನ್ವೆನ್ಷನ್ ಈಸ್ ನಥಿಂಗ್ ಬಟ್ ಇಟ್ಸ್ ಅ ಸೆಟ್ ಆಫ್ ಒಂದು ಕಮಿಟಿಯನ್ನು ಮಾಡಿ ಅದರಲ್ಲಿ ಒಂದು ವಿಷಯವನ್ನು ಚರ್ಚಿಸಿ ಅದಕ್ಕೆ ಬೇಕಾದಂತಹ ಸೊಲ್ಯೂಷನ್ಸ್ಗಳನ್ನು ಮಾಡಿರುವಂಥದ್ದು. ಒಂದು ಅದನ್ನ ಸಮಿತಿ ಅಂತಲೇ ಹೇಳ್ಬೋದು ಅಥವಾ ಒಂದು ಸಭೆ ಅಂತಲೇ ಹೇಳ್ಬೋದು. ಕನ್ವೆನ್ಷನ್ ಅಂತ ಹೇಳಿದ್ದೆ. ಈ ಯುನೈಟೆಡ್ ಕನ್ವೆನ್ಷನ್ ಏನು ರೈಟ್ಸ್ ಆಫ್ PWD ಪೀಪಲ್ ಮೇಲೆ ಏನು ಅದು ನಡೀತು, ಅದನ್ನ 2006 ಅಲ್ಲಿ ಇದನ್ನ ಅಡಾಪ್ಟ್ ಮಾಡ್ಕೊಳ್ಳಲಾಯಿತು UNCRPDಯನ್ನು. ಇದರ ಪ್ರಕಾರ ಡಿಸೇಬಲ್ಡ್ ಪೀಪಲ್ ಅಂತಂದ್ರೆ ಯಾರು ಅಂತ ಹೇಳೋದನ್ನ ಡಿಫೈನ್ ಮಾಡಿದ್ದಾರೆ. ಹಾಗಿದ್ರೆ ಹೇಗೆ ಇದನ್ನ ಡಿಫೈನ್ ಮಾಡಿದೆ UN ಅಂತ ಹೇಳೋದಾದ್ರೆ, ಯಾವ ವ್ಯಕ್ತಿಗೆ ಇಂಡಿವಿಜುವಲ್ ಒಬ್ಬ ವ್ಯಕ್ತಿಗೆ ಲಾಂಗ್ ಟರ್ಮ್ ಫಿಸಿಕಲ್, ಮೆಂಟಲ್, ಇಂಟೆಲೆಕ್ಚುವಲ್ ಆರ್ ಸೆನ್ಸರಿ ಇಂಪೇರ್ಮೆಂಟ್ಸ್ ಅಂತ ಹೇಳ್ತೀವಿ. ಅಂದರೆ ಯಾವ ವ್ಯಕ್ತಿ ಹಲವಾರು ದಿನಗಳಿಂದ ಅಂದರೆ ಲಾಂಗ್ ಟರ್ಮ್ ಇಂದ ದೈಹಿಕವಾಗಿ, ಮಾನಸಿಕವಾಗಿ, ಹಾಗೇನೆ ಇಂಟೆಲೆಕ್ಚುವಲ್ ಆರ್ ಸೆನ್ಸರಿ ಇಂಪೇರ್ಮೆಂಟ್ಸ್ ಅಂತ ಅಂದರೆ ಬ್ರೈನ್ ಡೆವಲಪ್ಮೆಂಟ್ ಆಗದೆ ಬ್ರೈನ್ ಅಲ್ಲಿ ನರ್ವ್ಸ್ಗಳು ಸೆನ್ಸರಿ ಇಂಪೇರ್ಮೆಂಟ್ಸ್ಗಳು ಅಂದರೆ ಪ್ರಾಪರ್ ಆಗಿ ಇಲ್ಲದೆ ಅಲ್ಲಿ ಇಂಪೇರ್ಮೆಂಟ್ ಆಗಿಬಿಟ್ಟು ಅವರು ಸಾಮಾಜಿಕವಾಗಿ ಬೇರೆ ಜನರಂತೆ ಪಾರ್ಟಿಸಿಪೇಟ್ ಮಾಡದೆ ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಎಲ್ಲರಂತೆ ಒಬ್ಬ ನಾರ್ಮಲ್ ಪರ್ಸನ್ ಅಂತೆ ಪಾರ್ಟಿಸಿಪೇಟ್ ಮಾಡೋಕ್ಕಾಗದೆ ಅವರ ಒಂದು ಫುಲ್ ಎಫೆಕ್ಟಿವ್ ಪಾರ್ಟಿಸಿಪೇಷನ್ ಅನ್ನು ಸೊಸೈಟಿಯಲ್ಲಿ ಮಾಡೋದಕ್ಕಾಗಲಿಲ್ಲ ಬೇರೆ ರೀತಿ ಅಂತಂದರೆ ಇಂತಹ ವ್ಯಕ್ತಿಗಳನ್ನು ನಾವು ಪರ್ಸನ್ ವಿತ್ ಡಿಸೆಬಿಲಿಟೀಸ್ ಅಂತ ಕರಿತೀವಿ ಅಥವಾ ಡಿಸೇಬಲ್ಡ್ ಪರ್ಸನ್ಸ್ ಅಂತ ಹೇಳ್ತೀವಿ ಅಂತ ಈ UNCRPD 2006 ಅಲ್ಲಿ ಡಿಫೈನ್ ಮಾಡಿರೋ ಅಂಥದ್ದು. ಈ ಸೇಮ್ ಕನ್ವೆನ್ಷನ್ ಅನ್ನ ನಮ್ಮ ಭಾರತ ಅಕ್ಟೋಬರ್ 2007ರಲ್ಲಿ ರ್ಯಾಟಿಫೈ ಮಾಡಿ ಅಡಾಪ್ಟ್ ಅನ್ನ ಮಾಡ್ಕೊಳ್ತು. ಅಂಡ್ ಇದ್ರ ಜೊತೆಗೆ ನಮ್ಮ ಪಾರ್ಲಿಮೆಂಟ್ ಕೂಡ ರೈಟ್ಸ್ ಆಫ್ ಪರ್ಸನ್ ವಿತ್ ಡಿಸೆಬಿಲಿಟೀಸ್ ಆಕ್ಟ್ 2016 ಎನ್ನುವಂಥದ್ದನ್ನ ಎನಾಕ್ಟ್ ಮಾಡಿ ಜಾರಿಗೆ ತಂತು. ಈ PWD ಕ್ಯಾಂಡಿಡೇಟ್ಸ್ಗಳಿಗೆ ಅವರ ಹಕ್ಕನ್ನು ಕೊಡಬೇಕು ಅಂತ ಹೇಳಿ ಮೇನ್ ಏನಂತಾನೆ ಈ UNCRPD ಅಂಡರ್ ಏನೆಲ್ಲ ಒಂದು ಡ್ಯೂಟೀಸ್ಗಳಿತ್ತು, ಆ ರೈಟ್ಸ್ಗಳನ್ನ ಏನು PWD ಕ್ಯಾಂಡಿಡೇಟ್ಸ್ಗಳಿಗೆ ಪ್ರೊವೈಡ್ ಮಾಡಬೇಕು ಅಂತ ಇತ್ತು, ಆ ಮೇನ್ ಒಂದು ಇಂಟೆನ್ಷನ್ನ ಇಟ್ಕೊಂಡು ಈ ರೈಟ್ಸ್ ಆಫ್ ಪರ್ಸನ್ ವಿತ್ ಡಿಸೆಬಿಲಿಟೀಸ್ ಆಕ್ಟ್ 2016 ಅನ್ನ ಜಾರಿಗೆ ತಂದಿದ್ದು. ಇದರ ಒಂದು ನ್ಯೂಮರಿಟಿಕಲ್ ಸ್ಟ್ಯಾಟಿಸ್ಟಿಕ್ಸ್ ಡೇಟಾವನ್ನು ನಾವು ನೋಡ್ತಾ ಹೋದ್ರೆ ಆಸ್ ಪರ್ ಸ್ಟ್ಯಾಟಿಸ್ಟಿಕ್ಸ್ ಇದು UN ಮೇಂಟೈನ್ ಮಾಡಿರುವಂಥದ್ದು, ಯುನೈಟೆಡ್ ನೇಷನ್ ಮೇಂಟೈನ್ ಮಾಡಿರುವಂಥ ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಅರೌಂಡ್ 15% ಆಫ್ ದ ವರ್ಲ್ಡ್ಸ್ ಪಾಪ್ಯುಲೇಷನ್, ನಾವು ಇಡೀ ಜಗತ್ತಿನಾದ್ಯಂತ ಒಂದು ಜನಸಂತತಿಯನ್ನು ಒಂದು ಜನಗಣನೆಯನ್ನು ತಗೊಂಡ್ರೆ ಅದರಲ್ಲಿ 15% ಆಫ್ ದ ಪೀಪಲ್, ಇದು ಪರ್ಸೆಂಟೇಜ್ ಪ್ರಕಾರ ನಾವು ನ್ಯೂಮರಿಕಲಿ ಹೇಳೋದಾದ್ರೆ 1 ಬಿಲಿಯನ್ ಪೀಪಲ್ ಅಷ್ಟು ಜನರು ಈ ಅಂಗವೈಫಲ್ಯತೆಯಿಂದ ಬಳಲ್ತಾ ಇರುವಂಥವ್ರು. ದೇ ಆರ್ ಆಲ್ ಡಿಸೆಬಿಲಿಟಿ ಪೀಪಲ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ನಾವು ಇದನ್ನ ಕನ್ಸಿಡರ್ ಮಾಡಿದರೆ ಈ ಡಿಸೆಬಿಲಿಟಿ ಅನ್ನೋದನ್ನ ಕನ್ಸಿಡರ್ ಮಾಡಿದರೆ ಡಿಸೇಬಲ್ಡ್ ಪೀಪಲ್ನ ಅವರು ಇಡೀ ವಿಶ್ವದಾದ್ಯಂತ ಲಾರ್ಜೆಸ್ಟ್ ಮೈನಾರಿಟಿ ಗ್ರೂಪ್ ಆಗಿ ನಾವು ನೋಡ್ಬೋದು ಅಂತ ಹೇಳಿ UN ಮೆನ್ಷನ್ ಮಾಡಿರುವಂಥದ್ದು. ಇದು ವಿಶ್ವದಾದ್ಯಂತ ನೋಡೋದಾದ್ರೆ ನಮ್ಮ ಭಾರತದಲ್ಲಿ ನೋಡೋದಾದ್ರೆ ಏನು 2.4% ಅಷ್ಟು ಮೇಲ್ಸ್ಗಳಿದ್ದಾರೆ ಅವರೆಲ್ಲರೂ ಕೂಡ ಡಿಸೇಬಲ್ಡ್ ಪೀಪಲ್ ಅಂತ ಹೇಳ್ತೀವಿ. ಹಾಗೆ 2% ಆಫ್ ದ ಫೀಮೇಲ್ಸ್, ಅದರಲ್ಲಿ ಎಲ್ಲ ಏಜ್ ಗ್ರೂಪ್ಸು ಕೂಡ ಇನ್ಕ್ಲೂಡ್ ಆಗುತ್ತೆ ಫ್ರಮ್ ದ ಬರ್ತ್ ಟಿಲ್ ದ ಓಲ್ಡ್ ಏಜ್. ಸೊ ಎಲ್ಲ ಪೀಪಲ್ಗಳು ಕೂಡ ಇನ್ಕ್ಲೂಡ್ ಆದರೆ ಅದರಲ್ಲಿ 2.4 ಮೇಲ್ಸ್ ಇದ್ದಾರೆ, 2% ಆಫ್ ದ ಫೀಮೇಲ್ ಅಷ್ಟು ಡಿಸೇಬಲ್ಡ್ ಪೀಪಲ್ ಇರೋ ಅಂಥದ್ದು. ಇಷ್ಟು ನ್ಯೂಮರಿಕಲ್ ಸ್ಟ್ಯಾಟಿಸ್ಟಿಕಲ್ ಡೇಟಾ. ಸೊ ನಂತರ ಈ ಒಂದು ಡಿಸೇಬಲ್ಡ್ ಪೀಪಲ್ಸ್ಗಳಿಗೆ ಅವರ ಹಕ್ಕನ್ನು ಕೊಡೋದಕ್ಕೋಸ್ಕರ ಅಥವಾ ಅವರ ಒಂದು ಅಭಿವೃದ್ಧಿಗೋಸ್ಕರ ನಮ್ಮ ಭಾರತದಲ್ಲಿ ಏನೆಲ್ಲ ಎಫರ್ಟ್ಸನ್ನು ತಂದಿದ್ದಾರೆ, ಏನೆಲ್ಲ ಪ್ರೋಗ್ರಾಮ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ಜಸ್ಟ್ ಅ ಬ್ರೀಫ್ ನೋಡ್ತಾ ಹೋಗೋಣ. ಯಾಕೆಂದರೆ ನಾವು ಇದನ್ನು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ತಿಲ್ಲ, ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ತಾ ಹೋಗ್ತಿರೋದು. ಸೊ ನಾವು ನಾವು ಯಾವಾಗ ಒಂದು ಟಾಪಿಕನ್ನು ಮೇನ್ಸ್ ದೃಷ್ಟಿಕೋನದಿಂದ ನೋಡಿ ಓದ್ತೀವಿ ಅದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಗೂ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ. ಹಾಗಿದ್ರೆ ನೋಡ್ತಾ ಹೋಗೋಣ ನಮ್ಮ ಇಂಡಿಯಾದಲ್ಲಿ ಮಾಡ್ತಿರುವಂತಹ ಎಫರ್ಟ್ಸ್ ಯಾವುದು ಅಂತ ಹೇಳಿ. ಫಸ್ಟ್ನೇದಾಗಿ ಸಂವಿಧಾನದಲ್ಲಿ ಇವರಿಗೆ ಯಾವುದೆಲ್ಲ ಪ್ರಾವಿಷನ್ಸ್ಗಳಿದೆ ಅನ್ನೋದನ್ನ ನೋಡೋದಾದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಏನಿದೆ DPSP, ಇದರಲ್ಲಿ ಬರುವಂತಹ ಆರ್ಟಿಕಲ್ 41 ಪ್ರಕಾರ ಒಂದು ಪರ್ಟಿಕ್ಯುಲರ್ ರಾಷ್ಟ್ರ ಅಥವಾ ಒಂದು ಸ್ಟೇಟ್ ಏನಿದೆ ಅದು ಈ ಒಂದು ಡಿಸೇಬಲ್ಡ್ ಪೀಪಲ್ಸಿಗೋಸ್ಕರ ಯಾರೆಲ್ಲ ನಿರುದ್ಯೋಗಿಗಳಿದ್ದಾರೆ, ಯಾರೆಲ್ಲ ಓಲ್ಡ್ ಏಜ್ ಪೀಪಲ್ ಇದ್ದಾರೆ, ಮತ್ತೆ ಸಿಕ್ನೆಸ್ ಕಾಯಿಲೆಯಿಂದ ಬಳಲ್ತಿರೋರು, ಹಾಗೆ ಅಂಗವೈಫಲ್ಯತೆಯಿಂದ ಬಳಲ್ತಿರೋರು, ಇಷ್ಟು ಜನಗಳಿಗೆ ಆ ಪ್ರತ್ಯೇಕ ರಾಷ್ಟ್ರ ಅಥವಾ ರಾಜ್ಯ ಏನಿದೆ ಅದು ಪರ್ಟಿಕ್ಯುಲರ್ ಪ್ರಾವಿಷನ್ಸ್ಗಳನ್ನು ಪ್ರೊವೈಡ್ ಮಾಡಬೇಕು. ಅವರಿಗೆ ಪ್ರಾಪರ್ ಆಗಿ ರೈಟ್ ಟು ವರ್ಕ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಅಥವಾ ಪಬ್ಲಿಕ್ ಅಸಿಸ್ಟೆನ್ಸ್ ಅಂದರೆ ಗೌರ್ಮೆಂಟಿಂದ ಅವರಿಗೆ ಏನೆಲ್ಲ ಸಹಾಯ ಆಗುತ್ತೋ ಅದನ್ನು ಸ್ಟೇಟ್
ಪ್ರೊವೈಡ್ ಮಾಡಬೇಕು. ಅದ್ರ ಆ ಒಂದು ಲಿಮಿಟ್ಸ್ನಲ್ಲಿ ಅವರಿಗೆ ಏನೆಲ್ಲ ಒಂದು ಸ್ಟೇಟಿಗೆ ಎಷ್ಟು ಅದರ ಕೆಪಾಸಿಟಿ ಇದೆ, ಹಾಗೆ ಅದು ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡ್ಬೋದು, ಆ ಒಂದು ಕೆಪಾಸಿಟಿನಲ್ಲಿ ಇಟ್ಕೊಂಡು ಇಂತಹ ಜನಗಳಿಗೆ ಪ್ರಾಪರ್ ಆಗಿ ಹೆಲ್ಪ್ ಅನ್ನ ಮಾಡಬೇಕು ಅಂತ ಹೇಳಿ, ಪ್ರಾವಿಷನ್ಸ್ ಅನ್ನ ಕೊಡಬೇಕು ಅಂತ ಹೇಳಿ ಆರ್ಟಿಕಲ್ 41 ಆಫ್ DPSP ಹೇಳಿರುವಂಥದ್ದು, ಕಾನ್ಸ್ಟಿಟ್ಯೂಷನ್ ನಲ್ಲಿ ಇರುವಂಥದ್ದು. ಹಾಗೇನೆ ನಾನು ನನ್ನ ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳಿದೆ 3 ಲಿಸ್ಟ್, ಒಂದು ಸೆಂಟ್ರಲ್, ಸ್ಟೇಟ್ ಆ್ಯಂಡ್ ಕನ್ಕರೆಂಟ್ ಅಂತ ಹೇಳ್ತೀವಿ. ನಮ್ಮ ಸ್ಟೇಟ್ ಲಿಸ್ಟ್ನಲ್ಲಿ ಬರುವಂತಹ 7th ಸ್ಕೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ನಲ್ಲಿ ನಾವು ನೋಡೋದಾದ್ರೆ ದೇರ್ ಈಸ್ ಒನ್ ಪರ್ಟಿಕ್ಯುಲರ್ ಸಬ್ಜೆಕ್ಟೇ ಇದೆ. ಆ ಸಬ್ಜೆಕ್ಟ್ ಏನು ಹೇಳುತ್ತೆ, ಅಲ್ಲಿ ಏನು ಸ್ಪೆಸಿಫೈ ಮಾಡಿದ್ದಾರೆ ಅಂತಂದ್ರೆ, ಯಾರೆಲ್ಲ ಡಿಸೇಬಲ್ಡ್ ಅಂಡ್ ಅನ್ಎಂಪ್ಲಾಯಬಲ್ ಇದ್ದಾರೆ, ಅಂದ್ರೆ ಯಾರೆಲ್ಲ ಡಿಸೇಬಲ್ಡ್ ಪೀಪಲ್ ಹಾಗೇನೆ ನಿರುದ್ಯೋಗಿಗಳಿದ್ದಾರೆ, ಅವರಿಗೆ ರಿಲೀಫ್ ಅನ್ನ ಪ್ರೊವೈಡ್ ಮಾಡಬೇಕು, ಅಂದ್ರೆ ಅಸಿಸ್ಟೆನ್ಸ್, ಹೆಲ್ಪ್ ಅನ್ನ ಪ್ರೊವೈಡ್ ಮಾಡಬೇಕು. ವೆದರ್ ಇಟ್ ಈಸ್ ಫೈನಾನ್ಷಿಯಲಿನಾದ್ರೂ ಆಗಿರ್ಬೋದು, ಅಥವಾ ಅವರಿಗೆ ಎಂಪ್ಲಾಯ್ಮೆಂಟ್ ಕೊಡೋದ್ರ ಮೂಲಕ ಅವ್ರ ಲೈವ್ಲಿಹುಡ್ ನ ಇಂಪ್ರೂವ್ ಮಾಡೋದ್ರ ಮೂಲಕನಾದ್ರೂ ಆಗಿರ್ಬೋದು. ಸೊ ಇಲ್ಲಿ ರಿಲೀಫ್ ಆಫ್ ದ ಡಿಸೇಬಲ್ಡ್ ಅಂಡ್ ಅನ್ಎಂಪ್ಲಾಯಬಲ್ ಅಂತಹ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ನೇನೆ ಸ್ಟೇಟ್ ಲಿಸ್ಟ್ ಅಲ್ಲಿರುವಂತಹ 7th ಸ್ಕೆಡ್ಯೂಲ್ ನಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ. ಇದು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಆಯ್ತು. ಹಾಗೆ ನಾವು ಲೆಜಿಸ್ಲೇಷನ್ ನಾವು ನೋಡೋದಾದ್ರೆ, ಲಾಸ್ ಆಗಿರ್ಬೋದು ಅಥವಾ ಆಕ್ಟ್ಸ್ ಗಳನ್ನ ನಾವು ನೋಡೋದಾದ್ರೆ, ಸೊ ನಾನು ಆಗಲೇ ಹೇಳಿದಾಗೆ 2007ರಲ್ಲಿ ಏನು UN ಇತ್ತು, ಸೊ ಅದನ್ನ ರಾಟಿಫೈ ಮಾಡ್ತು ಇಂಡಿಯಾ. ಸೊ ನೆಕ್ಸ್ಟ್ ತದನಂತರ 2016ರಲ್ಲಿ ರೈಟ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಆಕ್ಟ್ ಅನ್ನುವಂಥದ್ದನ್ನ ಜಾರಿಗೆ ಬಂತು. ಏನು 2016ರ ಆಕ್ಟ್ ಬಂತು, ಇದು ಒಂದು ಆಕ್ಟ್ ಅನ್ನು ರೀಪ್ಲೇಸ್ ಮಾಡಿ ಇರುವಂತಹ ಒಂದು ಆಕ್ಟ್. ಯಾವ ಆಕ್ಟ್ ಅನ್ನು ಇದು ರೀಪ್ಲೇಸ್ ಮಾಡ್ತು ಅಂತ ಹೇಳಿದ್ರೆ, ದ ಪರ್ಸನ್ ವಿತ್ ಡಿಸಬಿಲಿಟೀಸ್ ಈಕ್ವಲ್ ಆಪರ್ಚುನಿಟೀಸ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಅಂಡ್ ಫುಲ್ ಪಾರ್ಟಿಸಿಪೇಷನ್ ಆಕ್ಟ್ 1995, 1995ರಲ್ಲಿ ಇದ್ದಂತಹ ಈ ಒಂದು ಡಿಸಬಿಲಿಟಿ ಆಕ್ಟ್ ಅನ್ನ ರೀಪ್ಲೇಸ್ ಮಾಡಿ ರೈಟ್ ಆಫ್ ಪರ್ಸನ್ ವಿತ್ ಡಿಸಬಿಲಿಟೀಸ್ ಆಕ್ಟ್ 2016 ಅಂತ ಹೇಳಿ ಜಾರಿಗೆ ಬಂತು. ಯಾಕೆ ಅಂತ ಹೇಳಿದ್ರೆ, ಇಟ್ ವಾಸ್ ಲಾಂಗ್ ಎಗೋ 1995 ಆಗಿದ್ದನ್ನ ಇನ್ನೂ ಕೂಡ ಅಡ್ವಾನ್ಸ್ ಲೆವೆಲ್ಗೆ ತಗೊಂಡೋಗಿ ಅಮೆಂಡ್ ಮಾಡಿ ಇದಕ್ಕೆ ಇನ್ನೂ ಕೂಡ ಆಡ್ ಆನ್ ಮಾಡಬೇಕು ಪಾಯಿಂಟ್ಸ್ಗಳನ್ನ ಅಂತ ಹೇಳಿ ಈ ಒಂದು ಆಕ್ಟ್ ಅನ್ನ ರೀಪ್ಲೇಸ್ ಮಾಡಿಬಿಟ್ಟು 2016ರಲ್ಲಿ ಈ ಒಂದು ರೈಟ್ ಆಫ್ ಪರ್ಸನ್ ವಿತ್ ಡಿಸಬಿಲಿಟೀಸ್ ಆಕ್ಟ್ ಅನ್ನ ಜಾರಿಗೆ ತಂದಿದ್ದು. ಈವನ್ ಈ ಒಂದು ಆಕ್ಟಿನ ಪ್ರಕಾರವೂ ಕೂಡ ಪರ್ಸನ್ ವಿತ್ ಡಿಸಬಿಲಿಟಿ ಅಂತ ಅಂದ್ರೆ ಏನು ಅಂತ ಹೇಳಿದ್ರೆ, ಯಾವ ವ್ಯಕ್ತಿ ಲಾಂಗ್ ಟರ್ಮ್ ಇಂದನೂ ಕೂಡ ಫಿಸಿಕಲಿ, ದೈಹಿಕವಾಗಿ, ಮೆಂಟಲಿ, ಇಂಟೆಲೆಕ್ಚುಯಲಿ ಅಥವಾ ಸೆನ್ಸರಿ ಇಂಪೇರ್ಮೆಂಟ್ಸ್ಗಳು ಇರುತ್ತೋ, ನರದೌರ್ಬಲ್ಯತೆಯಿಂದ ಬಳಲ್ತಿರ್ತಾನೋ, ಮೆಂಟಲಿ ರಿಟಾರ್ಡ್ ಆಗಿರ್ತಾರೋ ಅಂತಹ ವ್ಯಕ್ತಿಗಳು, ಹಾಗೇನೆ ಅವರು ಸಾಮಾಜಿಕವಾಗಿ ಯಾವುದೇ ಒಂದು ಆಕ್ಟಿವಿಟೀಸ್ ಅಲ್ಲೂ ಎಫೆಕ್ಟಿವ್ ಆಗಿ ಭಾಗಿಯಾಗದೆ, ಹೇಗೆ ನಾರ್ಮಲ್ ಪರ್ಸನ್ ಭಾಗಿಯಾಗ್ತಾನೋ ಆ ರೀತಿ ಆಗದೇನೆ ಅಲ್ಲಿ ಅವನಿಗೆ ಕುಂದುಕೊರತೆ ಇದೆ ಅಂತ ಗೊತ್ತಾದ್ರೆ ಅಂತಹ ಒಂದು ಪರ್ಸನ್ ನಾವು ಡಿಸೇಬಲ್ಡ್ ಪರ್ಸನ್ಸ್ ಅಂತ ಹೇಳ್ತೀವಿ ಅಂತ ಈ ಒಂದು ಆಕ್ಟ್ ಹೇಳಿರುವಂತದ್ದು. ಹಾಗೇನೆ ಇದು ಇನ್ನೊಂದನ್ನ ಮೆನ್ಷನ್ ಮಾಡುತ್ತೆ, ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂತ ಹೇಳ್ತೀವಿ. ಅಂದ್ರೆ ಯಾರನ್ನ ನಾವು ಡಿಸೇಬಲ್ಡ್ ಪರ್ಸನ್ಸ್ ಅಂತ ಹೇಳ್ತೀವಿ, ಅದಕ್ಕೆ ಏನಾದ್ರೂ ಕ್ರೈಟೀರಿಯಾ ಇದೆಯಾ, ಕಟ್ ಆಫ್ ಪರ್ಸೆಂಟೇಜ್ ಅಂತ ಏನಾದ್ರೂ ಇದೆಯಾ ಅಂತ ನಾವು ನೋಡೋದಾದ್ರೆ, ಯಾವ ವ್ಯಕ್ತಿಗೆ ಗ್ರೇಟರ್ ದ್ಯಾನ್ 40% ಅಷ್ಟು ಡಿಸೇಬಿಲಿಟಿ ಇರುತ್ತೋ, ಅಂದ್ರೆ ಅದಕ್ಕಿಂತ ಏನಾದ್ರೂ ಕಡಿಮೆ ಇದ್ರೆ ಅವ್ರನ್ನ ನಾವು ಡಿಸೇಬಲ್ಡ್ ಪರ್ಸನ್ಸ್ ಅಂತ ನಾವು ಹೇಳಲ್ಲ. ಒಬ್ಬ ವ್ಯಕ್ತಿ ಡಿಸೇಬಲ್ಡ್ ಪರ್ಸನ್ PWD ಅಂತ ಹೇಳಬೇಕು ಅಂದ್ರೆ ಅವನಿಗೆ ಒಂದು ಸರ್ಟಿಫೈಡ್ ಅಥಾರಿಟಿಯಿಂದ ಅವನಿಗೆ ಸರ್ಟಿಫೈ ಆಗಿರಬೇಕು, ಮೆನ್ಷನ್ ಮಾಡಿರಬೇಕು, ಅವನಿಗೆ ಗ್ರೇಟರ್ ದ್ಯಾನ್ 40% ಅಷ್ಟು ಸ್ಪೆಸಿಫೈ ಆಗಿರುವಂತಹ ಡಿಸೆಬಿಲಿಟಿ ಇದೆ ಅಂತ ಹೇಳಿ. ಬಟ್ ಇನ್ನೊಂದು ನಾವು ನೋಡೋದಾದ್ರೆ ಇಲ್ಲಿ ಸ್ಪೆಸಿಫೈಡ್ ಡಿಸೆಬಿಲಿಟಿ ಅಂತ ಹೇಳ್ತೀವಿ, ಬಟ್ ಈ ಸ್ಪೆಸಿಫೈಡ್ ಡಿಸೆಬಿಲಿಟಿನ ನಾವು ಮೆಷರ್ ಮಾಡೋದಕ್ಕೆ ಆಗಲ್ಲ, ಅದನ್ನ ಡಿಫೈನ್ ಮಾಡಿ ಮೆಷರ್ ಮಾಡೋದಕ್ಕಾಗಲ್ಲ. ಆ್ಯಂಡ್ ಇದು ಏನಂತ ಹೇಳಿದ್ರೆ, ಯಾವುದೋ ಒಂದು ಮೆಜರಬಲ್ ಟರ್ಮ್ಸ್ ನಲ್ಲಿ, ಈಗ ಯಾವುದೋ ಒಂದು ಲೈಕ್ ಒಂದು ಅಂದ್ರೆ ಇದಕ್ಕೆ ದರ್ ಇಸ್ ನೋ ಮ್ಯಾಗ್ನಿಟ್ಯೂಡ್ ಅಲ್ಲಿ ನಾವು ಇದನ್ನ ಡಿಫೈನ್ ಮಾಡೋದಕ್ಕಾಗಲ್ಲ. ಸೊ ಬಟ್ ಇದನ್ನ ಒಂದು ಸರ್ಟಿಫೈಯಿಂಗ್ ಅಥಾರಿಟಿ ಏನಿದೆ ಅದು ಈ ಒಂದು ಸರ್ಟಿಫಿಕೇಟ್ ಅನ್ನ ಕೊಡುವಂಥದ್ದು. ಹಾಗಾಗಿ ಮೋರ್ ದೆನ್ 40% ಅಷ್ಟು ಅವನಿಗೆ ಸ್ಪೆಸಿಫೈ ಆಗಿರುವಂತಹ ಏನು ಸ್ಪೆಸಿಫೈ ಮಾಡುತ್ತೆ ಸರ್ಟಿಫೈಯಿಂಗ್ ಅಥಾರಿಟಿ, ಅದು ಅಕಸ್ಮಾತ್ ಏನಾದರೂ ಮೋರ್ ದೆನ್ 40% ಇದೆ ಅಂತಹ ವ್ಯಕ್ತಿಗಳನ್ನ ಮಾತ್ರ ನಾವು PWD ಅಂತ ಹೇಳುವಂಥದ್ದು. ಈ ಒಂದು ಪರ್ಸೆಂಟೇಜ್ ನೆನ್ಪಿಟ್ಕೊಬೇಕು. ಹಾಗಿದ್ರೆ ನಾವು ಟೈಪ್ಸ್ ಆಫ್ ಡಿಸಬಿಲಿಟೀಸ್ನ ನೋಡೋದಾದ್ರೆ ಹಲವಾರು ರೀತಿಯಾದಂತಹ ಅಂಗವೈಫಲ್ಯಗಳನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ನಾವು 1995 ಆ್ಯಕ್ಟಲ್ಲಿ ಕೇವಲ 7 ಒಂದು ಡಿಸೆಬಿಲಿಟಿಯನ್ನು ಮಾತ್ರ, ಪರ್ಟಿಕ್ಯುಲರ್ ಅಂದರೆ 7 ಒಂದು ಡಿಸೀಸಸ್ಗಳನ್ನು ನಾವು ಡಿಸೇಬಲ್ಡ್ ಪರ್ಸನ್ಸ್ಗಳಿಗೆ ಟೈಪ್ಸ್ ಆಫ್ ಡಿಸೆಬಿಲಿಟಿ ಅಂತ ಹೇಳಿದ್ವಿ. ಬಟ್ ಈ ಒಂದು ಆ್ಯಕ್ಟ್ನಲ್ಲಿ 2016 ಆ್ಯಕ್ಟಿನ ಪ್ರಕಾರ ಈಗ ನಾವು ಟೋಟಲ್ ಆಗಿ 21 ಡಿಸೆಬಿಲಿಟೀಸನ್ನು ನಾವು ಇನ್ಕ್ಲೂಡ್ ಮಾಡಿದ್ದೀವಿ. ಸೊ ಇವಾಗ ಟೈಪ್ಸ್ ಆಫ್ ಡಿಸೆಬಿಲಿಟೀಸ್ ಏನಿದೆ ಅದು 7ರಿಂದ 21ಕ್ಕೆ ಇನ್ಕ್ರೀಸ್ ಆಗಿದೆ. ಈ ಆ್ಯಕ್ಟ್ನಲ್ಲಿ ಯಾವ ನಾವು ಡಿಸೆಬಿಲಿಟೀಸ್ನ ನೋಡ್ಬೋದು ಅಂತಂದರೆ ಮೆಂಟಲ್ ಇಲ್ನೆಸ್, ದಟ್ ಇಸ್ ಮಾನಸಿಕವಾಗಿರುವಂಥದ್ದು, ಆಟಿಸಮ್ ಅಂತಂದರೆ ಕಿವಿ ಕೇಳಿಸದೇ ಇರುವಂಥದ್ದು, ಸ್ಪೆಕ್ಟ್ರಮ್ ಡಿಸಾರ್ಡರ್
ಡಿಸಾರ್ಡರ್, ಕಲರ್ ಬ್ಲೈಂಡ್ನೆಸ್ ಆ ರೀತಿದು, ಸೆರೆಬ್ರಲ್ ಪ್ಯಾಲ್ಸಿ ಲೈಕ್ ಮೆಂಟಲಿ ಅವರಿಗೆ ಪ್ಯಾರಲೈಸ್ ಆಗಿ ಆ ರೀತಿ ಅಂತದ್ದು, ಮಸ್ಕ್ಯುಲರ್ ಡಿಸ್ಟ್ರೋಫಿ, ಕರೆಕ್ಟಾಗಿ ಪ್ರಾಪರ್ ಬೋನ್ ಫಾರ್ಮೇಷನ್ ಆಗದೆ ಇರುವಂಥದ್ದು, ಕ್ರಾನಿಕ್ ನ್ಯೂರಲಾಜಿಕಲ್ ಕಂಡೀಷನ್ಸ್ ಅಂದರೆ ರಿಲೇಟೆಡ್ ಟು ಬ್ರೈನ್, ಸ್ಪೀಚ್ ಆ್ಯಂಡ್ ಲ್ಯಾಂಗ್ವೇಜ್ ಡಿಸೆಬಿಲಿಟಿ. ಈ ಮೂರೇನಿದೆ ಥ್ಯಾಲಸೀಮಿಯಾ, ಹಿಮೋಫೀಲಿಯಾ, ಸಿಕಲ್ ಸೆಲ್ ಡಿಸೀಸ್ ಅನ್ನುವಂಥದ್ದು, ಇದು ಮೂರು ಕೂಡ ಬ್ಲಡ್ ರಿಲೇಟೆಡ್ ಡಿಸೀಸ್ ಆಗಿದೆ. ಮಲ್ಟಿಪಲ್ ಡಿಸೆಬಿಲಿಟೀಸ್ ಇನ್ಕ್ಲೂಡಿಂಗ್ ಡೆಫ್ ಬ್ಲೈಂಡ್ನೆಸ್, ಸೊ ಡೆಫ್ ಆಗಿರೋವಂಥದ್ದು, ಕುರುಡುತನ. ಈವನ್ ಇಲ್ಲಿ ನಾವು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟನ್ನು ನೋಡ್ಕೊಬೇಕು. ಸೊ ಈ 2016 ಕೇವಲ ಈ ರೀತಿಯಾಗಿ ಇರುವಂಥ ಡಿಸೆಬಿಲಿಟೀಸ್ ಮಾತ್ರ ಅಲ್ಲ, ಇದರಲ್ಲಿ ಆಸಿಡ್ ಅಟ್ಯಾಕ್ ವಿಕ್ಟಿಮ್ಸ್ಗಳನ್ನು ಕೂಡ ಡಿಸೇಬಲ್ಡ್ ಪರ್ಸನ್ಸ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ದಟ್ ಈಸ್ ಆಸಿಡ್ ಅಟ್ಯಾಕ್ ವಿಕ್ಟಿಮ್ಸ್ಗಳು ಕೂಡ ಈಗ PWD ಕ್ಯಾಂಡಿಡೇಟ್ಸ್ ಆಗಿದ್ದಾರೆ. ಹಾಗೆ ಪಾರ್ಕಿನ್ಸನ್ ಡಿಸೀಸ್. ಸೊ ಇವೆಲ್ಲವೂ ಕೂಡ ಕಳೆದ ಬಾರಿ ಏನು ಪ್ರೀವಿಯಸ್ ಆಕ್ಟ್ ಇತ್ತು ಇದರಲ್ಲಿ ಇಗ್ನೋರ್ ಮಾಡಲಾಗಿತ್ತು. ಆ್ಯಂಡ್ ಇನ್ ಅಡಿಷನ್ ಏನು ಮಾಡ್ತಿದೆ ಅಂತ, ಇನ್ ಅಡಿಷನ್ ಇನ್ನೊಂದು ಏನಂತ ಹೇಳಿದರೆ, ಇನ್ನೂ ಹಲವಾರು ಕ್ಯಾಟಗರಿ ಅಕಸ್ಮಾತ್ ಇದ್ದರೆ ಸ್ಪೆಸಿಫೈಡ್ ಡಿಸಬಿಲಿಟಿ ಅಂತ ಹೇಳಿ ಅದನ್ನು ಯಾವುದು ಸರ್ಟಿಫೈ ಮಾಡುತ್ತೆ ಡಿಸಬಿಲಿಟಿಯನ್ನು, ಈ ಒಂದು ಸರ್ಟಿಫೈಯಿಂಗ್ ಅಥಾರಿಟಿ ಇನ್ನೂ ಹಲವಾರು ಒಂದು ಡಿಸಬಿಲಿಟೀಸ್ಗಳನ್ನ ಈ ಸರ್ಟಿಫೈ ಮಾಡ್ಬೋದು, ಆಥರೈಸ್ ಮಾಡ್ಬೋದು ಅಂತ ಹೇಳಿ ಒಂದು ಆ ಸ್ಪೆಸಿಫೈಡ್ ಅಥಾರಿಟಿಗೆ ಅವಕಾಶವನ್ನು ರೈಟನ್ನು ಕೊಟ್ಟಿರೋ ಅಂಥದ್ದು. ಸೊ ಸದ್ಯಕ್ಕೆ 7 to 21 ಡಿಸಬಿಲಿಟೀಸ್ ಅಥವಾ ಡಿಸೀಸಸ್ಗಳನ್ನು ಇದು ಡಿಸಬಿಲಿಟಿ ಅಂತ ಹೇಳಿ ಕನ್ಸಿಡರ್ ಮಾಡಿದೆ ಈ ಒಂದು 2016 ಆ್ಯಕ್ಟ್. ಆ್ಯಂಡ್ ಇದನ್ನು ನಾವು ನೋಡೋದಾದರೆ ಈ ಒಂದು ಪರ್ಟಿಕ್ಯುಲರ್ ಆ್ಯಕ್ಟಲ್ಲಿ ಸೊ ಇದು ಒಂದು ಮೇಜರ್ ಚೇಂಜನ್ನು ತಂದಿರೋವಂಥದ್ದು. ಏನು PWD ಕ್ಯಾಂಡಿಡೇಟ್ಸ್ಗಳಿಗೆ ರಿಸರ್ವೇಷನ್ ಇರ್ತಿತ್ತು, ಸೊ ಯಾರೆಲ್ಲ ಈ ಡಿಸಬಿಲಿಟೀಸಿಂದ ಸಫರ್ ಆಗ್ತಿದ್ದಾರೆ ಅವರಿಗೆ ಗೌರ್ಮೆಂಟ್ ಜಾಬ್ಸಲ್ಲಿ 3 to 4% ಅಷ್ಟು ಹೈಕನ್ನು ಮಾಡಬೇಕು ರಿಸರ್ವೇಷನ್ ಅಂತ ಹೇಳಿ ಈ ಒಂದು ಆ್ಯಕ್ಟ್ ಹೇಳಿರುವಂಥದ್ದು. ಹಾಗೆಯೇ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ಗಳಲ್ಲಿ 3% ಇದನ್ನ 5%ಗೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಈ PWD ಕ್ಯಾಂಡಿಡೇಟ್ಸ್ಗಳಿಗೆ ರಿಸರ್ವೇಷನ್ನ ಕೊಟ್ಟಿರೋವಂಥದ್ದು. ಹಾಗೆಯೇ ಯಾವ ಒಂದು ಮಗುವಿಗೆ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಇರುತ್ತೆ, ದಟ್ ಈಸ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಇಸ್ ಗ್ರೇಟರ್ ದ್ಯಾನ್ 40% ಡಿಸಬಿಲಿಟಿ ಇದೆ, ಆ ಮಗು 6ರಿಂದ 18 ವರ್ಷ ಇದ್ದರೆ ಅವುಗಳಿಗೆ ಫ್ರೀ ಎಜುಕೇಷನ್ ಅನ್ನು ಪ್ರೊವೈಡ್ ಮಾಡಬೇಕು ಅಂತ ಹೇಳಿ ಆ ಒಂದು ಆ್ಯಕ್ಟ್ ಹೇಳಿರುವಂಥದ್ದು. ಸೊ ಇದು ಲೆಜಿಸ್ಲೇಷನ್ನ ಪ್ರಕಾರ. ನಂತರ ಕೆಲವೊಂದು ಪ್ರೋಗ್ರಾಮ್ಸ್ಗಳನ್ನು ನೋಡೋದಾದರೆ ಆಕ್ಸೆಸಬಲ್ ಇಂಡಿಯಾ ಕ್ಯಾಂಪೈನ್ ಅಂತ ಹೇಳಿ ಮಾಡಲಾಯಿತು. ಏನು ಈ ಆಕ್ಸೆಸಬಲ್ ಇಂಡಿಯಾ ಕ್ಯಾಂಪೈನ್ ಅಂತ ಹೇಳಿದೆ, ಈ PWD ಕ್ಯಾಂಡಿಡೇಟ್ಸ್ಗಳಿಗೆ ಆಕ್ಸೆಸಬಲ್ ಎನ್ವೈರನ್ಮೆಂಟ್ ಅಂದರೆ ಒಂದು ಹೆಲ್ದಿ ಎನ್ವೈರನ್ಮೆಂಟ್ನ ಕ್ರಿಯೇಟ್ ಮಾಡುವಂಥದ್ದು ಈ ಕ್ಯಾಂಪೈನಿನ ಮುಖ್ಯ ಉದ್ದೇಶ. ಇದು ಸ್ಟೇಟ್ ವೈಡ್ ಫ್ಲಾಗ್ಶಿಪ್ ಕ್ಯಾಂಪೈನ್ ಅಲ್ಲ, ಇದು ರಾಷ್ಟ್ರದಾದ್ಯಂತ ಭಾರತದಾದ್ಯಂತ ಮೂಡಿದಂತಹ ಒಂದು ಕ್ಯಾಂಪೈನ್ ಆಯಿತು. ಮೇನ್ ಏನಂತ ಹೇಳಿದ್ರೆ ಯೂನಿವರ್ಸಲ್ ಆಕ್ಸೆಸಿಬಿಲಿಟಿ ಅಂದರೆ ಯೂನಿವರ್ಸಲ್ ಆಗಿ ಭಾರತಾದ್ಯಂತ ಎಲ್ಲರೂ ಕೂಡ ಏನು ಈ ಪರ್ಸನ್ಸ್ಗಳಿದ್ದಾರೆ, ಏನು ಡಿಸಬಿಲಿಟೀಸ್ ಹೊಂದಿರುವಂತಹ ಪರ್ಸನ್ಸ್ಗಳಿದ್ದಾರೆ ಅವರಿಗೆ ಎಲ್ಲದರಲ್ಲೂ ಕೂಡ ಎಲ್ಲ ಫೀಲ್ಡಲ್ಲೂ ಕೂಡ ಸಮಾನತೆ ಆದಂತಹ ಒಂದು ಆಪರ್ಚುನಿಟೀಸ್ ಅವಕಾಶಗಳು ದೊರೀಬೇಕು. ಹಾಗೆ ಅವರು ಕೂಡ ಇಂಡಿಪೆಂಡೆಂಟ್ ಆಗಿ ಬದುಕಬೇಕು. ಹಾಗೆ ಅವರು ಎಲ್ಲ ಒಂದು ಆಸ್ಪೆಕ್ಟ್ಸ್ ಆಫ್ ಲೈಫಲ್ಲೂ ಕೂಡ ಸೊಸೈಟಿಯಲ್ಲಿ ಈಕ್ವಲ್ ಪಾರ್ಟಿಸಿಪೇಷನ್ನ ಮಾಡಬೇಕು ಅನ್ನೋದು. ಸೊ ಮೇನ್ ಥಿಂಗ್ ಇಸ್ ಯೂನಿವರ್ಸಲ್ ಆಕ್ಸೆಸಿಬಿಲಿಟಿ ಈಸ್ ದ ಮೇನ್ ರೀಸನ್. ಸೊ ನಂತರ ಈ ಕ್ಯಾಂಪೇನ್ ಏನಿದೆ ಇದು ಟಾರ್ಗೆಟನ್ನು ಮಾಡಿರುವಂಥದ್ದು ಏನಂತಂದರೆ, ಏನು ಆಕ್ಸೆಸಿಬಿಲಿಟಿ ಏನು ಹೇಳ್ತೀವಿ ಪರ್ಟಿಕ್ಯುಲರ್ ಆಗಿ ನೋಡೋದಾದ್ರೆ ಒಂದು ಹೆಲ್ದಿ ಎನ್ವೈರನ್ಮೆಂಟನ್ನು ಬಿಲ್ಡ್ ಮಾಡುವಂಥದ್ದು. ಹಾಗೆ ಟ್ರಾನ್ಸ್ಪೋರ್ಟ್ ಸಿಸ್ಟಮಲ್ಲಿ IT ಸಿಸ್ಟಮ್, ದಟ್ ಈಸ್ IT ಎಕೋಸಿಸ್ಟಮ್, ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಎಕೋಸಿಸ್ಟಮ್ ಅಂದರೆ ಬೇಸಿಕಲಿ ಏನಂತಂದರೆ ಪ್ರತಿಯೊಂದು ಫೀಲ್ಡಲ್ಲೂ ಕೂಡ ಪ್ರತಿಯೊಂದು ಏರಿಯಾ ಆಫ್ ಸೊಸೈಟಿಯಲ್ಲೂ ಕೂಡ ಈ ಒಂದು ಪೀಪಲ್ಗಳಿಗೆ PWD ಕ್ಯಾಂಡಿಡೇಟ್ಸ್ಗಳಿಗೆ ಯೂನಿವರ್ಸಲ್ ಆಕ್ಸೆಸಿಬಿಲಿಟಿ ಅಂದರೆ ಸಮಾನತೆಯಿಂದ ಪ್ರತಿಯೊಬ್ಬ ಜನರು ಕೂಡ ಅವರು ಕೂಡ ನಮ್ಮ ಹಾಗೆ ನಾರ್ಮಲ್ ಪರ್ಸನ್ಸ್ ಅಂತ ಹೇಳಿ ಅವರಿಗೆ ನಾವು ಅವ್ರನ್ನ ಆಕ್ಸೆಪ್ಟ್ ಮಾಡ್ಕೊಂಡು ಅಲ್ಲಿ ಒಂದು ಹೆಲ್ದಿ ಎನ್ವೈರನ್ಮೆಂಟನ್ನು ಕ್ರಿಯೇಟ್ ಮಾಡಬೇಕು, ಅವರು ಕೂಡ ಹ್ಯಾಪಿನೆಸ್ಸನ್ನು ಪ್ರೊವೈಡ್ ಮಾಡೋದು ಈ ಒಂದು ಆಕ್ಸೆಸಬಲ್ ಇಂಡಿಯಾ ಕ್ಯಾಂಪೇನಿನ ಮುಖ್ಯ ಉದ್ದೇಶ ಆಗಿದೆ. ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಾವು ಏನು UN ಗೈಡ್ಲೈನ್ಸನ್ನು ನಾವು ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಅವರಿಗೆ ಮಾಡಿರುವಂಥದ್ದನ್ನ ರಿಲೀಸ್ ಮಾಡಿರೋದನ್ನು ಡಿಸ್ಕಸ್ ಮಾಡಿದ್ದೀವಿ, ಅದು ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ. ಐ ಹೋಪ್ ದಿಸ್ ವಿಡಿಯೋ ಇಸ್ ಕ್ಲಿಯರ್ ಫಾರ್ ಆಲ್ ಯು ಪೀಪಲ್.